ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊಟ್ಟೆ ಮಸಾಲ ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು ಇದು ಇಬ್ಬರಿಗೆ ಮಾಡೋಕ್ಕಷ್ಟೇ ತಗೊಂಡಿರೋದು. ಜಾಸ್ತಿ ಜನಕ್ಕಾದರೆ ಜಾಸ್ತಿ ತಗೊಳ್ಳಿ ಸಾಮಾನು. ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೊಳ್ಳಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, ಒಂದು ಟೊಮೊಟೊ ಸೇರಿಸಿ 4 ಗೋಡಂಬಿ, 2 ಸ್ಪೂನ್ ಖಾರದ ಪುಡಿ ಸೇರಿಸಿ ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಬಿಕೊಳ್ಳಿ. ಖಾರವನ್ನು ರುಬ್ಬಿಕೊಂಡ ನಂತರ ಸಾಂಬಾರನ್ನು ಮಾಡೋಣ ಬನ್ನಿ. ಅಲ್ಲಿ ಇಟ್ಟು ಅದಕ್ಕೆ 4 ಚಮಚ ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಅದಕ್ಕೆ ಈರುಳ್ಳಿ ಖಾರ ಸೇರಿಸಿ ಅದನ್ನು ಫ್ರೈ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡಿದ ನಂತರ ರುಬ್ಬಿಟ್ಕೊಂಡಿರೋ ಖಾರನೂ ಸೇರಿಸಿ ಅದನ್ನು ಒಂದು 5 ನಿಮಿಷ ಫ್ರೈ ಮಾಡಿದ ನಂತರ ಸ್ವಲ್ಪ ನೀರನ್ನು ಹಾಕಿ ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಮಾಡಿಕೊಳ್ಳಿ. ಇದು ಮೊಟ್ಟೆ ಸಾಂಬಾರು ತುಂಬ ಗಟ್ಟಿಯಾಗೋ ಕಾರಣ ತೆಳ್ಳಗೆ ಮಾಡಿಕೊಳ್ಳಿ. ನೋಡಿ, ಈಗ ಕುದಿ ಬಂದಮೇಲೆ ಕಮ್ಮಿ ಉರಿ ಇಟ್ಟು ಒಂದೊಂದೇ ಮೊಟ್ಟೆಯನ್ನು ದೂರ ಬಿಡಿ. ಕಮ್ಮಿ ಉರಿಯಲ್ಲೇ ಮೊಟ್ಟೆಯನ್ನು ಬೇಯಿಸಿ. ಕಮ್ಮಿ ಉರಿ ಇಟ್ಟು ಒಂದು 5 ನಿಮಿಷ ಬೇಯಿಸಿಕೊಳ್ಳಿ. ಸ್ವಲ್ಪ ರುಚಿನೂ ಸೇರಿಸಿ, ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ಕೊತ್ತಂಬರಿ ಹಾಕಿ ಒಂದು 5 ನಿಮಿಷ ಬೇಯಿಸಿ ನಂತರ ನೋಡಿ ಎಷ್ಟು ತಿಕ್ಕಿಯಾಗಿ ಸೂಪರಾಗಿರೋ ಸಾಂಬಾರು. ಇದು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ನನ್ನ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ